ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಬದಲಾವಣೆ ಆಗಿದೆ. ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಕಂಟ್ರೋಲ್ ಆಫ್ ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ 2026 ಜಾರಿಗೆ ಬಂದಿದೆ. 13/7/2026 ಈ ಒಂದು ಆ್ಯಕ್ಟ್ ಮುಖಾಂತರ ಒಂದು ಸಣ್ಣ ರೌಡಿಸಮ್ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಒಂದು ಚೂರು ಡೌಟ್ ಬಂದರೆ ಸಾಕು, ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇಮಿಡಿಯೇಟ್ ಅರೆಸ್ಟ್ ಆಗಿ 1 ಇಯರ್ವರೆಗೂ ಅವರನ್ನು ಬಂಧನದಲ್ಲಿ ಇಟ್ಕೊಳ್ಬೋದು. ಅಂತಹ ಒಂದು ಆ್ಯಕ್ಟು, ಅದರ ವಿರುದ್ಧ ಯಾವ ಕೋರ್ಟಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆರ್ಗನೈಸ್ಡ್ ಕ್ರೈಮು, ಇಲ್ಲೀಗಲ್ ಆ್ಯಕ್ಟಿವಿಟೀಸು, ಇಲ್ಲೀಗಲ್ ಮೈನಿಂಗು, ಸಿಂಡಿಕೇಟ್, ಎಕ್ಸ್ಟೋರ್ಷನ್ಸು, ಲ್ಯಾಂಡ್ ಗ್ರ್ಯಾಬಿಂಗು, ವೈಲೆಂಟ್ ಪ್ರೊಟೆಸ್ಟ್ಸು, ಇದೆಲ್ಲ ಕೂಡ ವೆಸ್ಟ್ ಬೆಂಗಾಲ್ ಭೂಮಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಆ್ಯಕ್ಟ್ ಅದು. ಇನ್ನೂ ಕೂಡ ಯಾರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿ ಜನಗಳಿಗೆ ತೊಂದರೆ ಕೊಟ್ಟು, ನೋವನ್ನು ಕೊಟ್ಟು, ರೌಡಿಸಮ್ ಮುಖಾಂತರ ದುಡ್ಡನ್ನು ಮಾಡಿ ಬಂಗ್ಲೆಗಳನ್ನ ಕಟ್ಕೊಂಡಿದ್ದಾರೆ, ದುಡ್ಡನ್ನು ಮಾಡ್ಕೊಂಡಿದ್ದಾರೆ, ಅವರು ಎಲ್ಲರ ಮೇಲೂ ಕೂಡ ಈ ಒಂದು ಕತ್ತಿ ಅಲಗಾಡುತ್ತೆ. ಡೌಟೇ ಇಲ್ಲ ಅದ್ರ ಬಗ್ಗೆ. ಕೇವಲ ಇನ್ನು 3 ವರ್ಷದಲ್ಲಿ ನೋಡಿ ವೆಸ್ಟ್ ಬೆಂಗಾಲ್ನಲ್ಲಿ ಎಂಥ ಒಂದು ಸುವ್ಯವಸ್ಥಿತವಾದಂಥ ಒಂದು ಕಾನೂನು ನಿರ್ಮಾಣ ಆಗುತ್ತೆ ಈ ಒಂದು ಆ್ಯಕ್ಟ್ ಮುಖಾಂತರ. ಈ ಆ್ಯಕ್ಟು 3-4 ವರ್ಷ ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿ ಇದು ಇರಬಾರ್ದು. ಯಾಕೆ ಅಂತಂದರೆ ಮುಂದೆ ದುರುಪಯೋಗ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಒಳ್ಳೆ ರೀತಿಯನ್ನೆಲ್ಲ ಬಳಸಿ ಒಂದು ದೊಡ್ಡ ಮಟ್ಟಕ್ಕೆ ವೆಸ್ಟ್ ಬೆಂಗಾಲ್ನ ತಗೊಂಡೋಗಲಿ ಅಂತ ಸುವೇಂದು ಅಧಿಕಾರಿಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಜೈ ರಾಘವೇಂದ್ರ.